ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಆ್ಯಪಲ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬರೀ ಒಂದೇ ಒಂದು ಗ್ಲಾಸ್ ಆಗೋಷ್ಟು ನಾನು ಮಾಡ್ತಾಯಿದ್ದೀನಿ, ಅಂದರೆ ಚಿಕ್ಕದಾಗೆ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟನೋ ಆ ಫ್ರೂಟ್ಸ್ ಮಿಲ್ಕ್ ಶೇಕು ನೀವು ಈಸಿಯಾಗಿ ಮನೇಲಿ ಮಾಡ್ಕೊಬೋದು. ಇದರಲ್ಲಿ ಯಾವುದೇ ರೀತಿ ನಾವು ಹೋಗಿ ಅಂಗಡೀಲಿ ಕೊಟ್ಟು ಮತ್ತು ನೀರು ಯಾವ್ದು ಹಾಕ್ತಾರೋ, ಹಾಲು ಯಾವ್ದು ಹಾಕ್ತಾರೋ, ಫ್ರೂಟ್ಸ್ ಹೇಗಿರುತ್ತೋ ಅದೇನೂ ನಮಗೆ ಗೊತ್ತಿರೋಲ್ಲ. ಬಟ್ ಹೆಲ್ತಿಯಾಗಿ ಮನೇಲಿ ನಾವೇನೇ ಮಕ್ಕಳಿಗೆ ಆರಾಮಾಗಿ ಮಾಡಿಕೊಡ್ಬೋದು. ಈವನ್ ದೊಡ್ಡವರು ಸಹ ಕುಡಿಬೋದು. ಬಟ್ ಮ್ಯಾಕ್ಸಿಮಮ್ ಮಕ್ಕಳು ಏನಪ್ಪ ಅಂತಂದರೆ ಫ್ರೂಟ್ಸ್ ಒಂದೊಂದು ಸಲ, ಅದರಲ್ಲೂ ಆ್ಯಪಲ್ ಅಂತಂದರೆ ತಿನ್ನೋದಕ್ಕೆ ಹೋಗಲ್ಲ. ಮಮ್ಮಿ ಅದೊಂಥರ ಬಾಕ್ಸಲ್ಲಿ ಒಂಥರ ಆಗೋಗಿರುತ್ತೆ, ಕಲರ್ ಚೇಂಜ್ ಆಗಿರುತ್ತೆ, ಈ ಥರ ರೀಸನ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಹಾಗಿದ್ದಾಗ ನಾವು ಅವರು ಮನೆಗೆ ಈವ್ನಿಂಗ್ ಬಂದಾಗ ಒಂದು ಗ್ಲಾಸ್ ಆ್ಯಪಲ್ ಮಿಲ್ಕ್ ಶೇಕ್ ಆಗಿರ್ಬೋದು, ಪೊಮೊಗ್ರನೇಟ್ ಆಗಿರ್ಬೋದು, ಈ ಥರದನ್ನೆಲ್ಲ ಜ್ಯೂಸ್ ಮಾಡಿಕೊಟ್ರೆ ಅವರು ಆರಾಮಾಗಿ ಬಿಂದಾಸಾಗಿ ಸೂಪರಾಗಿ ಕುಡಿತಾರೆ. ಸೊ ನಾವು ಅವರಿಗೆ ಹೆಲ್ತಿ ಫುಡ್ ಕೊಟ್ವಿ ಅನ್ನೋ ಒಂದು ಸಮಾಧಾನ ನಮಗೂ ಇರುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಆ್ಯಪಲ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ನೀವು ನೋಡಿರ್ಬೋದು, ನಾನು ಇಲ್ಲಿ 2 ಆ್ಯಪಲ್ ತೊಗೊಂಡಿದ್ದೇನೆ. 2 ಆ್ಯಪಲ್ ತೊಗೊಂಡು ಅದರದ್ದು ಸಿಪ್ಪೆ ಕ್ಲೀನಾಗಿ ನಾನು ತೆಗೆದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಸಿಪ್ಪೆ ಸಮೇತ ಹಾಕಿ ಮಾಡ್ತೀನಿ ಅಂದ್ರೂ ಧಾರಾಳವಾಗಿ ಮಾಡ್ಕೊಬೋದು, ಅದರಲ್ಲಿ ನೋ ಪ್ರಾಬ್ಲಮ್. ನಾನು ಇಲ್ಲಿ 2 ಆ್ಯಪಲ್ ತೊಗೊಂಡಿದ್ದೀನಿ. 2 ಆ್ಯಪಲ್ದು ಸಿಪ್ಪೆ ಎಲ್ಲ ತೆಗೆದು ಈಗ ಚಿಕ್ಕದಾಗೆ, ಅಂದರೆ ಜಾಸ್ತಿ ಚಿಕ್ಕದಾಗೆಲ್ಲ, ಮಿಕ್ಸಿಗೆ ಸ್ವಲ್ಪ ಡೈರೆಕ್ಟಾಗಿ ಹಾಗೆ ಹಾಕೋದ್ರಿಂದ ಗ್ರೈಂಡ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ನಾನೇನು ಸೀಡ್ಸ್ ಎಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ಸಲ ಸಿಪ್ಪೆ ಗ್ರೈಂಡ್ ಆಗಿರಲ್ಲ, ಅದು ಬಾಯಿಗೆ ಹಾಗೆ ಸಿಗುತ್ತೆ, ಗಂಟ್ಲಲ್ಲಿ ಸಿಗೋ ಚಾನ್ಸಸ್ಸು ಇರುತ್ತೆ. ಸೊ ಅದರಿಂದ ನಮಗೆ ಅದು ಸಮಾಧಾನ ಇರಲ್ಲ ಮಕ್ಕಳು ಕೊಡೋ ಟೈಮಲ್ಲಿ. ಆದ್ದರಿಂದ ನಾನು ಸಿಪ್ಪೆ ತೆಗೆದು ಕೊಡ್ತಾಯಿದ್ದೀನಿ. ನಾನಿಲ್ಲಿ 2 ಆ್ಯಪಲ್ ತೊಗೊಂಡಿರೋದು. ಇದು ಮೀಡಿಯಮ್ ಸೈಜ್ ಆ್ಯಕ್ಚುಲಿ ಆ್ಯಪಲ್. ಇಲ್ಲಿ ಬಟ್ ಕ್ಯಾಮ್ರಾದಲ್ಲಿ ಅದು ದೊಡ್ಡದಾಗಿ ಕಾಣಿಸ್ತಿದೆ. ಆ್ಯಪಲ್ಲು ತುಂಬಾ ಚಿಕ್ಕದು. ಗ್ರೈಂಡ್ಗೆ ಹಾಕಿದ್ರೆ ಇದು 1 ಗ್ಲಾಸ್ ಬರ್ಬೋದು ಅಷ್ಟೇ. ಈಗ ನಾನು ಇದನ್ನು ನೋಡ್ಬೋದು, ಮೀಡಿಯಮ್ ಸೈಜಲ್ಲೇ ಆ್ಯಪಲ್ನ ಎಲ್ಲ ಸೀಡ್ಸ್ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ ನಾನು ಇಲ್ಲಿ ಹಸಿ ಹಾಲನ್ನ ನಾನು ತೊಗೊಂಡಿಲ್ಲ, ಮತ್ತು ಹಾಲನ್ನ ನಾನು ಸ್ವಲ್ಪ 1 ಗ್ಲಾಸ್ ಆಗುವಷ್ಟು ಹಾಲನ್ನ ಕಾಯಿಸಿ ಅದನ್ನು ತಣ್ಣಗೆ ಆದಮೇಲೆ ನಾನು ಕೊಡ್ತಾಯಿದ್ದೀನಿ. ಏಕೆಂದರೆ ಫ್ರಿಜ್ಜಲ್ಲಿ ಡೈರೆಕ್ಟಾಗಿ ಹಾಲನ್ನ ತೊಗೊಂಡು ಬಂದು ನಾವು ಕೋಲ್ಡ್ ಆಗಿರೋದು ಮಕ್ಕಳು ಕೊಟ್ಟರೆ ಅದು ಕೋಲ್ಡ್ ಆಗೋ ಚಾನ್ಸಸ್ಸು ಇರುತ್ತೆ. ಮತ್ತು ಒಬ್ಬೊಬ್ಬರಿಗೆ ಹಸಿ ಹಾಲು ಆಗಲ್ಲ, ಮತ್ತು ಅದ್ರದ್ದು ಸ್ಮೆಲ್ಲು ಇಡ್ಸಲ್ಲ ಅಂತ ಹೇಳ್ತಾರೆ. ಸೊ ಆದ್ದರಿಂದ ನಾನು ಹಾಲನ್ನ ತೆಗ್ದು ಅದನ್ನು ಕಾಯಿಸಿ ಆಮೇಲೆ ಅದು ಕೂಲ್ ಆದಮೇಲೆ ನಾನಿಲ್ಲಿ ಹಾಲನ್ನ ತೊಗೊಂಡಿದ್ದೀನಿ. ನಿಮಗೇನಾದರೂ ಈ ಥರ ಇಷ್ಟ ಆದರೆ ನೀವು ಅದನ್ನು ಮಾಡ್ಕೋಬೋದು. ಇಲ್ಲಾಂದರೆ ಹಸಿ ಹಾಲೇ ಕೊಡ್ತೀನಿ, ಅದು ಟೇಸ್ಟ್ ಇರುತ್ತೆ, ಕಾಯಿಸ್ಬಿಟ್ಟು ಕೊಟ್ಟರೆ ಟೇಸ್ಟ್ ಇರಲ್ಲ ಅನ್ನೋದಾದರೆ ನೀವು ಡೈರೆಕ್ಟಾಗಿ ಫ್ರಿಜ್ಜಿಂದ ಅದೇನು ಚಿಲ್ಲಾಗಿರೋ ಹಾಲನ್ನ ತೊಗೊಂಡು ನೀವು ಮಕ್ಕಳಿಗೆ ಕೊಡ್ಬೋದು. ಬಟ್ ನಾನು ಹಾಲನ್ನ ಕಾಯಿಸಿ ಅದು ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ನಾನಿಲ್ಲಿ ಜಾರಿಗೆ ತೊಗೊತಾ ಇದ್ದೀನಿ. ಈ ರೀತಿಲಿ ಮಾಡ್ಕೊಬೋದು. ಇಲ್ಲಾಂದರೆ ಐಸ್ ಕ್ಯೂಬ್ ಏನಾದರೂ ನೀವು ಸರ್ವ್ ಮಾಡ್ಕೊತೀನಿ ಅನ್ನೋದಾದರೆ, ದೊಡ್ಡವ್ರಿಗೆ ಸರ್ವ್ ಮಾಡ್ಕೊತೀನಿ ಅಂದರೆ ಸರ್ವ್ ಮಾಡ್ಕೋಬೋದು. ಬಟ್ ಮಕ್ಕಳಿಗೆ ಮಾತ್ರ ಐಸ್ ಕ್ಯೂಬ್ ಆಗಲಿ, ತಣ್ಣಗಾಗಿ ಇರೋದಾಗಲಿ ಡೈರೆಕ್ಟಾಗಿ ಕೊಟ್ಟಾಗ ಅದು ಸ್ವಲ್ಪ ಕೋಲ್ಡ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಅದರಿಂದ ನಾನು ಇದನ್ನು ಸ್ಕಿಪ್ ಮಾಡಿದ್ದೀನಿ. ಈಗ ನೀವು ನೋಡ್ಬೋದು, ನಾನು ಆ್ಯಪಲ್ನ ಸಣ್ಣದಾಗೆ ಕ್ಯೂಬ್ ಸೈಜಲ್ಲಿ ಕಟ್ ಮಾಡಿ ರೆಡಿ ಮಾಡಿಕೊಂಡು ಈಗ ನಾನು ಜಾರಿಗೆ ಹಾಕ್ಕೊತಾ ಇದ್ದೀನಿ. ಐಸ್ ಕ್ಯೂಬ್ ಬಂದು ನಾನು ಸರ್ವ್ ಮಾಡ್ಕೊತೀನಿ, ಬಟ್ ನನ್ನ ಮಗನಿಗೆ ವಿತೌಟ್ ಐಸ್ ಕ್ಯೂಬು ನಾನು ಕೊಡ್ತೀನಿ. ಈ ರೀತಿಯಲ್ಲಿ ಆ್ಯಪಲ್ನೆಲ್ಲ ಕಟ್ ಮಾಡಿಕೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಏನಪ್ಪ ಅಂತಂದರೆ, ನಾನು 4ರಿಂದ 5 ಬಾದಾಮಿ ತೊಗೊಂಡಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಬಾದಾಮಿನೂ ಹಾಕ್ಕೊಬೋದು, ಗೋಡಂಬಿನೂ ಹಾಕ್ಕೋಬೋದು, ಮತ್ತು ಲಯನ್ ಡೇಟ್ಸ್ ಬರುತ್ತಲ್ಲ ಅದು ಹಾಕ್ಕೋಬೋದು. ಹಾಗೆಯೇ ನಾನು ಕಾಯಿಸಿ ತಣ್ಣಗೆ ಮಾಡಿಟ್ಟಿರೋ ಹಾಲನ್ನ 1 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಶುಗರ್ ಒಂದು 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ 2 ಆ್ಯಪಲ್ ತೊಗೊಂಡಿದ್ದೀನಲ್ಲ, ಅದರಿಂದ ನಾನು 3 ಟೇಬಲ್ ಸ್ಪೂನ್ ಶುಗರ್ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಾದಮೇಲೆ ನೋಡ್ಬೋದು ಈ ರೀತಿಲಿ ರೆಡಿ ಆಗಿದೆ. ಈಗ ನಾನು ಇದನ್ನು ನನಗಾಗಿ ನಾನು ಸರ್ವ್ ಮಾಡ್ಕೊತಾ ಇರೋದ್ರಿಂದ ಇಲ್ಲಿ ಐಸ್ ಕ್ಯೂಬ್ನ ಬಳಸ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಚಿಕ್ಕದಾಗಿ ಒಂದು 4 ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಲ್ಲಿ ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಬಟ್ ನನ್ನದು ಮಗ್ಗು ದೊಡ್ಡದಾಗಿರೋದ್ರಿಂದ ಅದು ಐಸ್ ಕ್ಯೂಬ್ ಹಾಕ್ಕೊಂಡಿರೋದ್ರಿಂದ ನಾನು 1/2 ಗ್ಲಾಸ್ ಅಷ್ಟೇ ಅದನ್ನು ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಚೆನ್ನಾಗಾಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.